ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಒಂದು 5 ಎಕರೆ 6 ಎಕರೆ ಅಗ್ರಿಕಲ್ಚರ್ಗೆ ಜಾಗ ಹುಡುಕ್ತಿದ್ದಾರೆ ನೋಡಿ ಸರ್. ಇದು ಒಂದು 6 ಎಕರೆ ಜಾಗ ಮಾರಾಟಕ್ಕೆ ಬಂದಿದೆ. ಡಾಂಬರಿಂದ ನಿಮಗೆ ಜಸ್ಟ್ ಒಂದು 2 ಪಾಯಿಂಟ್ ಬರ್ತಕ್ಕಂಥ ಜಾಗ. ಡಾಂಬರಿಂದ 2 ಪಾಯಿಂಟ್ ಬರುತ್ತೆ ನೋಡಿ. ಇದು ಸುತ್ತ ಎಲ್ಲ ಈ ಥರ ಸೋಲಾರ್ ಫೆನ್ಸಿಂಗ್ ಹಾಕಿ ರೆಡಿ ಇರೋಂಥ ಜಾಗ. ಸೋಲಾರ್ ಹಾಕಿ ಗೇಟು ಕೂಡ ಎಲ್ಲ ರೆಡಿ ಮಾಡಿದರೆ ಒಳ್ಳೆ ಕೆಂಪು ಮಣ್ಣು ಕೂಡ ಬರುತ್ತೆ. ಇದು ನೀವು ಹೆಚ್ಚು ಕಮ್ಮಿ ಒಂದು 20-30 ಅಡಿ ತೆಗೆದ್ರೂ ಕೂಡ ಒಳ್ಳೆ ಇಟ್ಟಿಗೆ ಮಣ್ಣು ಥರ ಇದೆ. ಮಣ್ಣು ಮಾತ್ರ ಸೂಪರ್ ಆಗಿದೆ. ಆಮೇಲೆ ವಿಲೇಜ್ಗೆ ಒಳ್ಳೆ ಸೆಕ್ಯೂರ್ ಜಾಗ. ವಿಲೇಜ್ಗೆ ಜಸ್ಟು ಒಂದು 1 ಕಿಲೋಮೀಟ್ರ್ ನಿಯರಲ್ಲಿದೆ. ಯಾಕಂದರೆ ಇದು ಡಾಂಬರ್ ರೋಡು. ಬಂದರೆ ಡೈರೆಕ್ಟು ಜಮೀನು ಹತ್ರನೇ ಇಳ್ಕೊಂಡು ಬರ್ಬೋದು. ಡಾಂಬರ್ ರೋಡ್ನಿಂದ 2 ಪಾಯಿಂಟ್ ಬರ್ತಕ್ಕಂಥ ಜಾಗ. ಒಳ್ಳೆ ಸೂಪರ್ ಆಗಿದೆ ಜಾಗ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ. ಸುತ್ತ ಎಲ್ಲ ನೀಟಾಗಿ ಸೋಲಾರ್ ಫೆನ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಎಲ್ಲ ಸೋಲಾರು ಕೂಡ ಮಾಡಿದ್ದಾರೆ. ಒಳ್ಳೆ ಜಾಗ. ಅಗ್ರಿಕಲ್ಚರ್ಗಂತೂ ಒಳ್ಳೆ ಸೂಕ್ತವಾಗಿದೆ ಜಾಗ ಮಾತ್ರ. ತುಂಬ ಚೆನ್ನಾಗಿದೆ. ಇದು ಟೋಟಲ್ ನಿಮಗೆ 6 ಎಕರೆ 6 ಗುಂಟೆ ಬರುತ್ತೆ. ಬೇಕಾದ್ರೆ ಇದು ಬೇಕಾದ್ರೆ 3 ಜನ ಕೂಡ ಪಾರ್ಟ್ನರ್ ತಗೋತೀನಿ ಅಂದರು 2 ಎಕರೆ ತೊಗೋಬೋದು ನೋಡಿ. ಸೋಲಾರ್ ಹಾಕಿ ಗೇಟು ಕೂಡ ಮಾಡಿಬಿಟ್ಬಿಟ್ಟಿದ್ದಾರೆ. ಒಳ್ಳೆ ಜಾಗ, ಸೂಪರ್ ಆಗಿದೆ ಜಾಗ ನೋಡಿ. ಮಣ್ಣು ಕೂಡ ತೋರಿಸ್ತಾ ಇದೆ ನೋಡಿ. ಕುಂಕುಮ ತರಿಯೋದೆ ಸಾಯಿಲ್ ಮಾತ್ರ ನೋಡಿ. ಇದೇನು ನೋಡ್ತಾ ಇದ್ದೀರಾ ಸಾಯಿಲು. ನೀವು 10 ಅಲ್ಲ 20 ಅಡಿ ಅಲ್ಲ 30 ಅಡಿ ತೆಗೆದ್ರೂ ಕೂಡ ಇದೇ ಥರ ಬರುತ್ತೆ. ಇಟ್ಟಿಗೆ ಮಣ್ಣು, ಪ್ಯೂರ್ನ ಇಟ್ಟಿಗೆ ಮಣ್ಣು ಥರ ಬರುತ್ತೆ. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಒಂದು 9 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನ್ಗೆ 9 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಕರೆಕ್ಟಾಗಿ ಈ ಜಾಗದಿಂದ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 200 ಕಿಲೋಮೀಟ್ರು ಬ್ಯಾಂಗ್ಳೂರು. ಒಳ್ಳೆ ಕ್ರಿಕೆಟ್ ಫೀಲ್ಡ್ ಥರ ಇದೆ ಜಾಗ ಮಾತ್ರ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 200 ಕಿಲೋಮೀಟ್ರು ಬ್ಯಾಂಗ್ಳೂರು. ವಿಲೇಜ್ಗೆ ನಿಯರ್ ಬಸ್ ರೂಟು. ಬಂದರೆ ಡೈರೆಕ್ಟ್ ನೀವು ಜಮೀನು ಹತ್ರನೇ ಇಳ್ಕೊಂಡು ಬರ್ಬೋದು ಜಾಗಕ್ಕೆ. ಆ ಥರ ಇದೆ ಜಾಗ. ಸುತ್ತ ಎಲ್ಲ ಸೋಲಾರ್ ಫೆನ್ಸ್ ಮಾಡಿ ಈ ಥರ ಮಾಡಿ ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಹಿಮವತ್ ಗೋಪಾಲ ಸ್ವಾಮಿ ಟೆಂಪಲ್, ಗುಂಡ್ಲುಪೇಟೆ ಟೂರಿಸ್ಟ್ ಪ್ಲೇಸ್. ಒಳ್ಳೆ ನೇಚರು, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಳ್ಳೆ ಸೂಪರ್ ಇದೆ ಕ್ಲೈಮೇಟ್. ವಿಲೇಜ್ಗೆ ಜಸ್ಟ್ ಒಂದು 1 ಕಿಲೋಮೀಟರ್ ನಿಯರು ಬಸ್ ರೂಟ್ ಬರುತ್ತೆ. ಹಿಮವತ್ ಗೋಪಾಲ ಸ್ವಾಮಿ ಟೆಂಪಲ್ ಟೂರಿಸ್ಟ್ ಪ್ಲೇಸ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ದಯವಿಟ್ಟು ಇವರು ಅಗ್ರಿಮೆಂಟ್ಗೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡೋಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಜೀನೇನಾಗಿದೆ, ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಅಗ್ರಿಮೆಂಟ್ಗೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡಲ್ಲ ಇವರು. ಯಾಕೆಂದರೆ ಅಗ್ರಿಮೆಂಟ್ಗೆ ನಾವು ಟೈಮ್ ಕೊಡಲ್ಲ ಸಿವು. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರಿಗೆ ಇರೋ ಅಂಥವ್ರನ್ನೇ ಕರ್ಕೊಬನ್ನಿ ಸಿವು, ತೋರಿಸಿ ಅಂತ ಹೇಳಿದ್ದಾರೆ ಜಾಗನ. ನಾನು ಓನರ್ ಹತ್ರನೂ ಕೂಡ ಮಾತಾಡಿದ್ದೀನಿ. ಇದು ಓನರ್ ಹೇಳ್ತಾ ಇರೋದು, ನಮಗೆ ಅಗ್ರಿಮೆಂಟ್ಗೆ ಆಗಲ್ಲ ಸಿವು, ಡೈರೆಕ್ಟು ರಿಜಿಸ್ಟ್ರೇಷನ್ ಆಗಬೇಕು ನಮಗೆ ಅಂತ ಹೇಳ್ತಾರೆ. ಇದು 2 ಪಾನಿ ಬರುತ್ತೆ ನಿಮಗೆ. 2 ಪಾನಿ ಕೂಡ ಬರುತ್ತೆ ನೋಡಿ. ಸೋಲಾರ್ ಮಾತ್ರ ಒಳ್ಳೆ ಹೈಟಾಗಿ ಹಾಕಿ ಮಾಡಿದ್ದಾರೆ. 10 ಲೈನು ಸೋಲಾರು ವೈರ್ಗಳು ಬಿಟ್ಟಿದ್ದಾರೆ. ಓವರ್ ಲೈನು 10 ಲೈನ್ ಬಿಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ. ಡೈರೆಕ್ಟ್ ನಿಮಗೆ RTC ಓಡರ್ ಯಾರಿದ್ದಾರೆ ಅವರೇ ಕೂರಿಸ್ಕೊಡ್ತೀವಿ ನಿಮಗೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಒಳ್ಳೆ ಜಾಗ ಮಾತ್ರ, ಒಳ್ಳೆ ಸೆಕ್ಯೂರ್ ಜಾಗ. ಎಲ್ಲ ಪೋಲ್ಗಳಿಗೆ ಈ ಥರ ಮಾಡಿ ಇದು ಮಾಡಿದ್ದಾರೆ. ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಅಗ್ರಿಕಲ್ಚರ್ಗಂತೂ ಒಳ್ಳೆ ಸೂಕ್ತವಾದಂಥ ಜಾಗ. ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ಇಲ್ಲೆಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 100 ಅಡಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ನೀರು. 100 ಅಡಿ 200 ಅಡಿಗೆಲ್ಲ ಫುಲ್ ನೀರು ಸಿಗುತ್ತೆ ನಿಮಗೆ. ಒಂದು 150 ಅಡಿ 200 ಅಡಿಗೆಲ್ಲ ನೀರು ಸ್ಟಾರ್ಟ್ ಆಗೋಂಥ ಜಾಗಗಳಿದು. ತುಂಬ ಚೆನ್ನಾಗಿದೆ ಜಾಗ ಕೂಡ. ಒಳ್ಳೆ ಬಾಕ್ಸ್ ಪೀಸ್ ಥರ ಬರುತ್ತೆ ನಿಮ್ಗೆ, ಎಲ್ಲೂ ಕ್ರಾಸ್ ಬರೋಲ್ಲ ಜಾಗ ಇದು. ಓವರ್ ಲೈನು ಕೂಡ ನೋಡಿ, ತುಂಬ ಚೆನ್ನಾಗಿದೆ ಜಾಗ. ಯಾರು ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ ಸರ್, ಡೈರೆಕ್ಟು RTC ಓಟರ್ ಹತ್ರ ಕೂರಿಸ್ಕೊಳ್ಳೋಣ. ಆಮೇಲೆ ಇಂಥ ಜಾಗಗಳು ಕೂಡ ನಿಮಗೆ ಈ ಥರ ಬ್ಯೂಟಿಫುಲ್ ತುಂಬ ಚೆನ್ನಾಗಿರೋಂಥ ಲೊಕೇಶನಲ್ಲಿ
ಸಿಗೋದು ತುಂಬ ರೇರು ಜಾಗ. ಸಾಯಿಲು ಕೂಡ ಸೇಮ್ ಈ ಥರನೇ ಬರೋದು. ಈ ಥರ ರೆಡ್ ಸಾಯಿಲಲ್ಲಿ ಮಾತ್ರ ಉತ್ತಗಳು ಬೆಳೆಯೋದು. ನೋಡಿ ಸಾಯಿಲು ನೋಡೋ ಎಷ್ಟು ತುಂಬ ಚೆನ್ನಾಗಿದೆ. ಡೈರೆಕ್ಟ್ ನಿಮ್ಗೆ ಆರ್ ಟಿ ಸಿ ಓಡರ್ ಯಾರಿದ್ರೆ ಅವರೇ ಕೂರಿಸ್ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೀವು ರಿಜಿಸ್ಟ್ರೇಟ್ ಟೈಮಲ್ಲಿ ನಮಗೆ 2% ಕಮಿಷನು ಕೊಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ಲೀಗಲ್ ಇದೆ. ದಯವಿಟ್ಟು ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ, ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ ನೀವು. ಓಕೆ ಸರ್, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಪರ್ಚೇಸ್ ಮಾಡೋರು ಇದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕು ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ, ಯಾಕೆಂದರೆ ನಾವು ಹಾಕೋಂಥ ಹೊಸ ವಿಡಿಯೋಗಳು ಬೇಗ ನಿಮಗೆ ರೀಚ್ ಆಗ್ತವೆ. ಈ ಜಾಗನ ಏನು ತೊಗೋಬೇಕಂತ ಏನು ಅವಶ್ಯಕತೆ ಇಲ್ಲ ಸರ್. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ತಕ್ಕಾಗೆ ಜಾಗನ ಹುಡುಕೊಡೋಣ ಖಂಡಿತ. ನಾವು ಹಾಕೋಂಥ ಪ್ರಾಪರ್ಟಿಗಳೆಲ್ಲ ಬಂದು ನಿಮಗೆ ಜನರಲ್ ಪ್ರಾಪರ್ಟಿ ಆಗಿರ್ತವೆ. ಯಾಕಂದರೆ SC ST ಪ್ರಾಪರ್ಟಿಗಳು ಕೂಡ ನಾವು ಯಾವುದೇ ಕಾರಣಕ್ಕೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ನಾವು ಹಾಕೋಂಥ ಪ್ರಾಪರ್ಟಿಗಳೆಲ್ಲ ಪಕ್ಕ ನಿಮಗೆಲ್ಲ ಜನರಲ್ ಕ್ಯಾಟಗರಿ ಇರೋಂಥ ಪ್ರಾಪರ್ಟಿಗಳು, ಆಮೇಲೆ ಜನರಲ್ ಪ್ರಾಪರ್ಟಿಗಳಿರೋಂಥ ಜಾಗಗಳೇ ನಿಮಗೆ ಅಪ್ಲೋಡ್ ಮಾಡೋದು. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನಿಮ್ಮ ಬಜೆಟ್ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಪ್ರಕಾರನೇ ಬೇಕಾದ್ರೆ ನಮ್ಗೆ ವಾಟ್ಸಪ್ ಮುಖಾಂತರನಾದ್ರು ತಿಳಿಸಿ, ಇಲ್ಲ ಕಾಲ್ ಆದರೂ ಮಾಡಿ. ನಿಮ್ಗೆ ಆ ಬಜೆಟಲ್ಲೂ ಕೂಡ ಜಾಗನ ಹುಡುಕೊಡೋಣ ಖಂಡಿತ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು.